ನಮಸ್ತೆ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿಯನ್ನು ಯಾವ ರೀತಿಯಾಗಿ ಆನ್ಲೈನ್ದಲ್ಲಿ ಅಪ್ಲೈಯನ್ನು ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗೆಳೆಯರೇ, ನಾನು ಎಸ್ಕೆ, ನೀವು ನೋಡ್ತಾ ಇರೋದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್. ಈ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದ್ರೆ ಈ ತರದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಅನ್ನು ಬರೋಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದ್ರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಡಿಸಿಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತೇಳಿ ಟೈಪ್ ಮಾಡಿ ಆನಂತರ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ಇಲ್ಲಿ ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಒಂದು ವೇಕೆನ್ಸಿಗಳನ್ನು ಕರೆದಿದ್ದಾರೆ. 93 ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ, ಕಂಟ್ರಿ ಇಂಡಿಯಾ, ಸ್ಟೇಟ್ ಕರ್ನಾಟಕ, ಆನಂತರ ಆರ್ಗನೈಸೇಷನ್ ಮಂಡ್ಯ ಡಿಸಿಸಿ ಬ್ಯಾಂಕ್ ಅಂತೇಳಿ ಕೊಟ್ಟಿರುವಂಥದ್ದು. ಪೋಸ್ಟ್ ನೇಮ್ ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ಸ್ ಆ್ಯಂಡ್ ಅಟೆಂಡಿ ಆ್ಯಂಡ್ ಡ್ರೈವರ್ ಪೋಸ್ಟ್ ಅನ್ನು ಕರೆಯಲಾಗಿದೆ. ಗೆಳೆಯರೆ, ಇದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿರುವಂಥದ್ದು 18 ಜನವರಿಗೆ ಸ್ಟಾರ್ಟ್ ಆಗಿದೆ. ಇದು ಎಂಡ್ ಆಗುತ್ತೆ 16 ಫೆಬ್ರವರಿ 2024ಕ್ಕೆ ಎಂಡ್ ಆಗುತ್ತದೆ. ಇಲ್ಲಿಂದ ನೀವು ನೋಟಿಫಿಕೇಶನ್ PDF ಕೂಡ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ PDF ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಗೆಳೆಯರೆ. ಆನಂತರ ಇಲ್ಲಿ ಅಪ್ಲೈ ಆನ್ಲೈನ್ ಅಂತೇಳಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಮಂಡ್ಯ ಜಿಲ್ಲೆ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ ಅಂತೇಳಿ ಇದೆ. ಈ ತರ ಪೇಜ್ ಅನ್ನು ಓಪನ್ ಆಗುತ್ತೆ ಗೆಳೆಯರೆ. ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಫುಲ್ ನೇಮ್ ಆಫ್ ಕ್ಯಾಂಡಿಡೇಟ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಕ್ಯಾಂಡಿಡೇಟ್ ಫುಲ್ ನೇಮ್ ಅನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಫಾದರ್ ನೇಮ್ ಅನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಮದರ್ ನೇಮ್ ಎಂಟರ್ ಮಾಡಿ. ಆನಂತರ ಇಲ್ಲಿ ಸಂಗಾತಿಯ ಹೆಸರನ್ನು ಎಂಟರ್ ಮಾಡಿ. ಸ್ಪಾನ್ಸ್ ಅಂದ್ರೆ ವೈಫ್ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಮಹಿಳೆಯರಿದ್ರೆ ಗಂಡನ ಹೆಸರನ್ನು ಟೈಪ್ ಮಾಡಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರುವಂಥದ್ದು. ಇಲ್ಲಿ ಡೇಟ್ ಅನ್ನು ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಮಂತ್ ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಇಯರ್ ಅನ್ನು ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ನೋಡಿ, ಸಿಲೆಕ್ಟ್ ಜೆಂಡರ್ ಅಂತೇಳಿ ಕೊಟ್ಟಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ ಇದ್ರೆ ಮೇಲ್ ಸಿಲೆಕ್ಟ್ ಮಾಡಿ, ಫಿಮೇಲ್ ಇದ್ರೆ ಫಿಮೇಲ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಆನಂತರ ಇಲ್ಲಿ ಇಮೇಲ್ ID ಕೇಳುತ್ತೆ. ಇಮೇಲ್ ID ಕೂಡ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಗಳನ್ನು ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನ್ಯೂ ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್ ಅಂತೇಳಿ ಬರುತ್ತೆ. ಈ ರೀತಿ ಡೀಟೇಲ್ಸ್ ಅನ್ನು ಕಾಣಿಸುತ್ತೆ ನಿಮಗೆ. ಆನಂತರ ಇಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಅನ್ನು ಓಪನ್ ಆಗುತ್ತೆ. ಯಾವ ಒಂದು ಹುದ್ದೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅನ್ನೋದನ್ನು ಇಲ್ಲಿಂದ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅನ್ನು ಮಾಡಬಹುದು. ಹಿರಿಯ ಸಹಾಯಕರು ಅಂತೇಳಿ ಕೊಟ್ಟಿರುವಂಥದ್ದು. ಆನಂತರ ವಾಹನ ಚಾಲಕರು ಅಂತೇಳಿ ಕೊಟ್ಟಿರುವಂಥದ್ದು. ಆನಂತರ ಅಟೆಂಡರ್ ಅಂತೇಳಿ ಕೊಟ್ಟಿರುವಂಥದ್ದು. ಈ ತರ ಆಪ್ಷನ್ಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿಂದ ಹೀಗೆ ವಾಹನ ಚಾಲಕರು ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಹೀಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ SSLC ಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು, ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಂತೇಳಿ ಕೊಟ್ಟಿರುವಂಥದ್ದು ಕ್ವಾಲಿಫಿಕೇಶನ್ಗೋಸ್ಕರ. ಈ ತರ ಅಪ್ಲಿಕೇಶನ್ ಅನ್ನು ಓಪನ್ ಆಗಿದೆ ನೋಡಿ.
ಈ ಥರ ಎಲ್ಲ ನಿಮ್ಮ ಡೀಟೇಲ್ಸ್ ಕೂಡ ಇಲ್ಲಿಂದ ನೀವು ತಿಳಿದುಕೊಳ್ಳಬಹುದು. ಆನಂತರ ನೋಡಿ ಇಲ್ಲಿ ಫ್ಲ್ಯಾಟ್ ಹೌಸ್ ನಂಬರ್ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿ ಆನಂತರ ಇಲ್ಲಿ ಏರಿಯಾ ಸ್ಟ್ರೀಟ್ ವಿಲೇಜ್ ಅಂತೇಳಿ ಕೊಟ್ಟಿರುವಂಥದ್ದು ಇಲ್ಲಿ ವಿಲೇಜನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ಪಟ್ಟಣ ಅಥವಾ ಹುಬ್ಳಿಯನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ರಾಜ್ಯ ಕೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರಾಜ್ಯವನ್ನು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿಕೊಳ್ಳಬಹುದು. ಈ ಥರ ರಾಜ್ಯವನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಡಿಸ್ಟಿಕ್ ಕೇಳ್ತಾ ಇದೆ, ಡಿಸ್ಟಿಕ್ ಅನ್ನು ಈ ಥರ ನೀವು ಸಿಲೆಕ್ಟ್ ಮಾಡಿಕೊಳ್ಳಬಹುದು. ಆನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ಇಲ್ಲಿ ಪಿನ್ ಕೋಡ್ ಎಂಟರ್ ಮಾಡಿ. ಈ ರೀತಿಯಾಗಿ ಪಿನ್ ಕೋಡ್ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಅಬವ್ ಅಂತೇಳಿ ಕೊಟ್ಟಿರುವಂಥದ್ದು. ಸೇಮ್ ಒಂದು ಅಡ್ರೆಸ್ದಲ್ಲಿ ನೀವು ವಾಸವಾಗ್ತಿದ್ರೆ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ, ಇಲ್ಲತ್ತಂದರೆ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿದಾಗ ಮತ್ತೆ ನಿಮಗೆ ರೀಪ್ರೆಸೆಂಟೇಟಿವ್ ಅಡ್ರೆಸ್ಸನ್ನು ಕೇಳುತ್ತೆ. ರೀಪ್ರೆಸೆಂಟೇಟಿವ್ ಅಡ್ರೆಸ್ಸನ್ನು ಎಂಟರ್ ಮಾಡಿಕೊಂಡು ನೀವು ಮತ್ತೆ ಮುಂದೆ ಮೂವ್ ಆಗಬಹುದು. ಇಲ್ಲಿ ನಾನು ಸೇಮ್ ವಿಳಾಸದಲ್ಲಿ ವಾಸವಾಗಿರುವುದರಿಂದ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡ್ತಾ ಇದ್ದೇನೆ. ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿದ ನಂತರ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸನ್ನು ಇಲ್ಲಿಂದ ಕೇಳ್ತಾ ಇದ್ದೆ ನೋಡಿ. ಹ್ಯಾವ್ ಯು ಸ್ಟಡೀಸ್ ಆರ್ ಪಾಸ್ಡ್ ಕನ್ನಡ ಹ್ಯಾಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಇನ್ SSLC? ಎಸ್ ಅಂತೇಳಿ ಕ್ಲಿಕ್ ಮಾಡಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿದಾಗ ಇಲ್ಲಿ ನ್ಯಾಷನಾಲಿಟಿ ಕೇಳುತ್ತೆ, ರಾಷ್ಟ್ರೀಯತೆ ಅಂತೇಳಿ. ಇಲ್ಲಿ ರಾಷ್ಟ್ರೀಯತೆಯನ್ನು ಎಂಟರ್ ಮಾಡಿ ಈ ಥರ ಇಂಡಿಯಾ ಅಂತೇಳಿ ಎಂಟರ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಧರ್ಮ ಕೇಳ್ತಾ ಇದೆ, ನಿಮ್ಮ ಯಾವ ಒಂದು ಧರ್ಮ ಬರುತ್ತೆ ಆ ಧರ್ಮವನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಉದ್ಯೋಗ ಕೇಳ್ತಾ ಇದೆ, ಎಂಪ್ಲಾಯ್ಡ್, ಸ್ಟೂಡೆಂಟ್, ಅದರ್ಸ್ ಅಂತೇಳಿ ಇದೆ. ಈ ಥರ ಒಂದು ಆಪ್ಷನ್ಸನ್ನು ಕೊಟ್ಟಿರುವಂಥದ್ದು. ನೀವು ಆಲ್ರೆಡಿ ಉದ್ಯೋಗವನ್ನು ಹೊಂದಿದರೆ ಎಂಪ್ಲಾಯ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಲಿತಾ ಇದ್ದರೆ ಸ್ಟೂಡೆಂಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಆಪ್ಷನ್ಸ್ ಬರುತ್ತೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಅಪ್ಲೋಡ್ ಫೋಟೋ ಅಂತೇಳಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾಗ ನಿಮ್ಮದೊಂದು ಭಾವಚಿತ್ರವನ್ನು ಇಲ್ಲಿಂದ ಅಪ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿ ಫೈಲ್ ಸೈಜ್ ಬಂದ್ಬಿಟ್ಟು ಇಲ್ಲಿ 100 KB ಒಳಗಡೆ ಇರಬೇಕಾಗತ್ತೆ ಫೈಲ್ದ ಗಾತ್ರ ಈ ರೀತಿ ಇರುವಂಥದ್ದು. ಆನಂತರ JPG PNGದೊಳಗೆ ಇದ್ರ ಮಾತ್ರ ಫೋಟೋನು ಅಪ್ಲೋಡ್ ಆಗುತ್ತೆ. ಆನಂತರ ಅಪ್ಲೋಡ್ ಸಿಗ್ನೇಚರ್ ಅಂತೇಳಿ ಇದೆ, ಚೂಸ್ ಫೈಲ್ ಮೇಲೆ ಚೂಸ್ ಮಾಡಿಕೊಂಡು ನೀವು ಸಿಗ್ನೇಚರ್ ಕೂಡ ಒಂದು ಬಿಳಿ ಕಾಗಜ್ ಮೇಲೆ ಸಹಿ ಮಾಡಿಕೊಂಡು ಫೋಟೋ ತೆಗೆದಿಟ್ಟು ಅದನ್ನು ಕೂಡ ಇಲ್ಲಿಂದ ಅಪ್ಲೋಡ್ ಮಾಡಬಹುದು. ಆನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪೇಜನ್ನು ಓಪನ್ ಆಗುತ್ತೆ. ಈ ಥರ ಪೇಜನ್ನು ಓಪನ್ ಆದಾಗ ಇಲ್ಲಿ ನಿಗದಿತ ಅರ್ಹತೆ ಅಂತೇಳಿ ಕೇಳ್ತಾ ಇದೆ ನೋಡಿ, ಸಿಲೆಕ್ಟ್ ಕ್ವಾಲಿಫಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ SSLCಯನ್ನು ಕೊಟ್ಟಿರುವಂಥದ್ದು SSLCಯ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಹಾಕಿ ಆನಂತರ ಇಲ್ಲಿ ನೇಮ್ ಆಫ್ ದಿ ಬೋರ್ಡ್ ಅಂತೇಳಿ ಇದೆ, ಇಲ್ಲಿ ನಿಮ್ಮ ಒಂದು ಬೋರ್ಡಿನ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆ, ಇಲ್ಲಿ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ವರ್ಗ ಅಂತೇಳಿ ಕೇಳಿಸ್ತಾ ಇದೆ, ಗಳಿಸಿದ ವರ್ಗ ಅಂತೇಳಿ ಇದೆ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡಿಸ್ಟಿಂಕ್ಷನ್ ಇದ್ರೆ ಡಿಸ್ಟಿಂಕ್ಷನ್ ಅಂತೇಳಿ ಹಾಕಿ, ಫಸ್ಟ್ ಕ್ಲಾಸ್ ಇದ್ರೆ ಫಸ್ಟ್ ಕ್ಲಾಸ್ ಹಾಕಿ, ಆನಂತರ ಸೆಕೆಂಡ್ ಕ್ಲಾಸ್ ಇದ್ರೆ ಸೆಕೆಂಡ್ ಕ್ಲಾಸ್ ಹಾಕಿ, ಜಸ್ಟ್ ಪಾಸ್ ಇದ್ರೆ ಜಸ್ಟ್ ಪಾಸ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಒಟ್ಟು ಗರಿಷ್ಠ ಅಂಕಗಳು ಇಲ್ಲಿ ಎಂಟರ್ ಮಾಡಿ. ಆನಂತರ ಗಳಿಸಿದ ಅಂಕಗಳು ಇಲ್ಲಿ ಎಂಟರ್ ಮಾಡಿ. ಆನಂತರ ಒಟ್ಟು ಪರ್ಸೆಂಟೇಜ್ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಅನ್ನು ಕೇಳ್ತಾ ಇದೆ. ಡು ಯು ಪೊಸೆಸ್ 4-wheeler ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅಂತೇಳಿ ಕೇಳ್ತಾ ಇದೆ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿದಾಗ ಈ ಥರ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳುತ್ತೆ, ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಿ ಆನಂತರ DL ಇಶ್ಯೂ ಡೇಟ್ ಕೇಳುತ್ತೆ, DL ಇಶ್ಯೂ ಡೇಟನ್ನು ಎಂಟರ್ ಮಾಡಿ. ಆನಂತರ DL ವ್ಯಾಲಿಡೇಟ್ ಡೇಟ್ ಕೇಳುತ್ತೆ, ಇಲ್ಲಿ DL ವ್ಯಾಲಿಡೇಟ್ ಡೇಟನ್ನು ಎಂಟರ್ ಮಾಡಿ. ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ವಿಂಡೋನು ಓಪನ್ ಆಗುತ್ತೆ. ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್
ಕೆಟಗರಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಕೆಟಗರಿ ಕ್ಲೇಮ್ಡ್ ಕೋರಿದ ಮೀಸಲಾತಿ ಇಲ್ಲಿ ಸಿಲೆಕ್ಟ್ ಮಾಡಿಕೊಳ್ಳಿ. GM ಇದ್ರೆ GM, SC ಇದ್ರೆ SC, ST ಇದ್ರೆ ST. ಆನಂತರ ಇಲ್ಲಿ 2A ಇದ್ರೆ 2A, 2B ಇದ್ರೆ 2B, 3A ಇದ್ರೆ 3A, 3B ಇದ್ರೆ 3B ಇಲ್ಲಿಂದ ಸಿಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ಇದ್ರೆ ಈ ಥರ ಜನರಲ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಆರ್ ಯು ಕ್ಲೇಮಿಂಗ್ XMP ರಿಸರ್ವೇಷನ್ ಅಂತೇಳಿ ಕೊಟ್ಟಿರುವಂಥದ್ದು. ನೀವು ಮಾಜಿ ಸೈನಿಕ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂಥೇಳಿ ಕೇಳ್ತಾ ಇದೆ. ಮಾಜಿ ಸೈನಿಕರಿದ್ರೆ ಎಸ್ ಅಂತೇಳಿ ಟೈಪ್ ಮಾಡಿ, ಇಲ್ಲತ್ತಂದರೆ ನೋ ಅಂತೇಳಿ ಟೈಪ್ ಮಾಡಿ. ಇಲ್ಲಿ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿ ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಈ ಥರ ಒಂದು ವಿಂಡೋವನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇಂಟ್ರಡಕ್ಷನ್ ಅನ್ನು ಕೊಟ್ಟಿರುವಂಥದ್ದು ಫಾರ್ ಸ್ಕ್ಯಾನಿಂಗ್ ಅದರ್ ಡಾಕ್ಯುಮೆಂಟ್ಸ್ ಅಂತೇಳಿ ಮೂಲ ದಾಖಲಾತಿ ಎಲೆಕ್ಟ್ರಾನಿಕ್ ಫೈಲ್ಸ್ ಆಗಿ ಪರಿವರ್ತಿಸಲು ಸ್ಕ್ಯಾನರ್ ಅನ್ನು ಬಳಸಿ ಅಂತೇಳಿ ಕೊಟ್ಟಿರುವಂಥದ್ದು. ಈ ಥರ ಸ್ಕ್ಯಾನರ್ ಅನ್ನು ಬಳಸಬೇಕಾಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಅನ್ನು ಕೊಡಲಾಗಿದೆ. ದಾಖಲೆಗಳನ್ನು A4 ಗಾತ್ರದಲ್ಲಿ JPG PDF ದೊಡ್ಡದಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆನಂತರ ಸ್ಕ್ಯಾನಿಂಗ್ ಸೈಜ್ ಅನ್ನು ಇಲ್ಲಿ ಕೊಟ್ಟಿರುವಂಥದ್ದು ಫಾರ್ಮ್ಯಾಟ್ ಇನ್ A4 ಸೈಜ್ದೊಳಗೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಆನಂತರ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಾಗ ಕಡಿಮೆ ರೆಸಲ್ಯೂಷನ್ ಇರಿಸಿ ರಿಸಲ್ಯೂಷನ್ ಅನ್ನು ಕಡಿಮೆ ಇಡಬೇಕಾಗತ್ತೆ. ಆನಂತರ JPG PDF ನಂತರ ಹೆಚ್ಚಿನ ಸಂಕುಚಿತ ಚಿತ್ರ ಸ್ವರೂಪದಲ್ಲಿ ಚಿತ್ರವನ್ನು ಉಳಿಸಿ ನೀವು ಇದನ್ನು ಸೇವ್ ಆಸ್ ಅನ್ನು ಆಯ್ಕೆ ಮಾಡುವ ಮೂಲಕ ಮತ್ತು JPG PDF ವಿಸ್ತರಣೆಯನ್ನು ಫೈಲ್ ಪ್ರಕಾರವಾಗಿ ಆಯ್ಕೆ ಮಾಡುವ ಮೂಲಕ ಮಾಡಬಹುದು ಅಂತೇಳಿ ಕೊಟ್ಟಿರುವಂಥದ್ದು. ಈ ಥರ ನೀವು ಓದಿಕೊಂಡು ಕರೆಕ್ಟಾಗಿ ಹೀಗೆ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಿ. ಇಲ್ಲಿ ನೋಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ SSLC ಅಂಕಪಟ್ಟಿಯನ್ನು ಇಲ್ಲಿಂದ ಅಪ್ಲೋಡ್ ಮಾಡಬೇಕಾಗತ್ತೆ. SSLC ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಫೈಲ್ ಗಾತ್ರ ನೋಡಿ ಗ್ರೇಟರ್ ದ್ಯಾನ್ 10 KB ಆ್ಯಂಡ್ ಲೆಸರ್ ದ್ಯಾನ್ 150 KB ಫೈಲ್ ಗಾತ್ರ ಇರಬೇಕಾಗತ್ತೆ. ಫೈಲ್ 10 KBಗಿಂತ ಮೇಲ್ಪಟ್ಟೆ ಇರಬೇಕು. ಆನಂತರ 150 KBಗಿಂತ ಕಡಿಮೆಯಲ್ಲಿ ಇರಬೇಕಾಗತ್ತೆ. ಈ ಥರ ಇರುವಂಥದ್ದು. ಆನಂತರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಟ್ಟಿರುವಂಥದ್ದು. ಡ್ರೈವಿಂಗ್ ಲೈಸೆನ್ಸ್ ಕೂಡ ಸೇಮ್ ಒಂದು ಗಾತ್ರ ಇರುತ್ತೆ. ಇಮೇಜ್ ಗಾತ್ರವನ್ನು ಸೇಮ್ ಆಗಿ ಇಟ್ಟು ನೀವು ಫೈಲನ್ನು ಅಪ್ಲೋಡ್ ಮಾಡಬಹುದು. ಆನಂತರ ಇಲ್ಲಿ ನೋಡಿ ಅಪ್ಲೋಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಕೊಟ್ಟಿರುವಂಥದ್ದು. ಜಾತಿ ಪ್ರಮಾಣ ಪತ್ರವನ್ನು ಇಲ್ಲಿಂದ ಅಪ್ಲೋಡ್ ಮಾಡಿ ಅಂತೇಳಿ ಈ ರೀತಿಯಾಗಿ ಇಲ್ಲಿಂದ ಜಾತಿ ಪ್ರಮಾಣ ಪತ್ರ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಫಾರ್ಮನ್ನು ಓಪನ್ ಆಗುತ್ತೆ. ಆನಂತರ ಇಲ್ಲಿಂದ ನೋಡಿ ಎಲ್ಲ ಡೀಟೇಲ್ಸ್ ಕೂಡ ಹೀಗೆ ಬಂದಿರುತ್ತೆ. ಆನಂತರ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಅಪ್ಲೈಡ್ ಅಂತೇಳಿ ಬಂದಿರುತ್ತೆ ನೋಡಿ. ಈ ಥರ ಫಾರ್ಮನ್ನು ಅಪ್ಲೈ ಆಗುತ್ತೆ. ಆನಂತರ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ನೀವು ಪೇಮೆಂಟನ್ನು ಪೇ ಮಾಡಬಹುದು. ಇಲ್ಲಿ ಡ್ರೈವರ್ ಹುದ್ದೆಗೆ ಇರಬೇಕಾಗದಂತಹ ಅಮೌಂಟನ್ನು 1510 ರೂಪಾಯಿ ಇರುವಂಥದ್ದು. ಇಲ್ಲಿ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟನ್ನು ಮಾಡಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್.